ರಾಷ್ಟ್ರೀಯ ಸ್ತರದಲ್ಲಿ ರಾಮ್ ಮನೋಹರ್ ಲೋಹಿಯಾರ್ ಅವರು, ಕರ್ನಾಟಕದಲ್ಲೇ ಉದಾಹರಿಸಬಹುದು ಅಂದ್ರೆ ಶಾಂತಗಿರಿ ಗೋಪಾಲ್ ಗೌಡರು, ಹಾಗೆಯೇ ಜಾರ್ಜ್ ಫರ್ನಾಂಡಿಸ್, ಈ ತರದವರು ಸಮಾಜವಾದಿಗಳಾಗಿದ್ದಾರೆ. ಜನರ ಜೊತೆ ಕನೆಕ್ಟ್ ಆಗಿರುವಂತ, ಸಿಂಪಲ್ ಆಗಿರುವಂತ, ಸ್ವಂತಕ್ಕೆ ಹೆಚ್ಚು ಅಪೇಕ್ಷೆ ಪಡದೇ ಇರತಕ್ಕಂಥವ್ರು ಇದ್ದಾರೆ. ಈಗ ಅದೇ ಹಿನ್ನೆಲೆಯಿಂದ ಬಂದವನು ನಾನು ಅಂತ ಆಗಾಗ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಸಮಾಜವಾದಿ ಹಿನ್ನೆಲೆಯಿಂದ ಬಂದವನು ಅಂತ. ನೀವು ನೈಜ ಸಮಾಜವಾದಿನೋ ನಿಯೋ ಸಮಾಜವಾದಿನೋ? ನಿಯೋ ಸಮಾಜವಾದಿ ಮನಸ್ಥಿತಿಯ ಕಾರಣಕ್ಕೆ, ನಿಯೋ ಸಮಾಜವಾದಿ ಅಂದ್ರೆ ಸ್ವ ಮಜಾವಾದಿ. ಸ್ವ ಮಜಾವಾದಿ ಪ್ರತಿನಿಧಿಸೋರು ನಮ್ಮ ಮುಖ್ಯಮಂತ್ರಿಗಳು. ಹಾಗಾಗಿಯೇ ಅವರು ಫ್ಲೈಟ್ ನಲ್ಲಿ, ಹೆಲಿಕಾಪ್ಟರ್ ನಲ್ಲಿ 47 ಕೋಟಿ ರೂಪಾಯಿ 2.5 ವರ್ಷಕ್ಕೆ ಖರ್ಚು ಮಾಡಿದ್ದಾರೆ. ಇನ್ನೂ ಒಂದು ಕಾರಣ ಇರಬಹುದು, ರಸ್ತೆಯಲ್ಲಿ ಗುಂಡಿ ಇದೆ, ಗುಂಡಿ ಒಳಗೆ ರಸ್ತೆ ಹುಡ್ಕೊಂಡು ಹೋಗ್ಬೇಕು. ಜನ ಕೇಳ್ತಾರೆ, ರಸ್ತೆ ತೋರಿಸಿ ಕೇಳ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳೇ ರಸ್ತೆ ನೋಡಿದಿರಾ, ಯಾವ ನಮೂನೆ ಗುಂಡಿ ಇದೆ ಅಂತ. ಇವ್ರು ಹೆಲಿಕಾಪ್ಟರ್ ಅಲ್ಲಿ, ಫ್ಲೈಟ್ ಅಲ್ಲಿ ಹೋದ್ರೆ ಜನ ಎಲ್ಲಿ ಕೇಳ್ತಾರೆ? ಜನ ಏನಿದ್ರು ಮೇಲ್ ನೋಡ್ಬೋದು ಅಷ್ಟೇ. ಮುಖ್ಯಮಂತ್ರಿಗಳ ಹೆಲಿಕಾಪ್ಟರ್ ಹೋಗ್ತಾ ಇದೆ, ಮುಖ್ಯಮಂತ್ರಿಗಳು ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಮೇಲ್ ನೋಡ್ಬೋದು. ಕೇಳಕ್ಕಾಗತ್ತಾ? ಕೇಳಕ್ಕಾಗಲ್ಲ. ಹಾಗಾಗಿ ಮುಜುಗರವನ್ನು ತಪ್ಪಿಸ್ಕೊಳ್ಳೋದಕ್ಕೆ, ಗುಂಡಿಯ ರಸ್ತೆಯಲ್ಲಿ ಸೊಂಟ ಉಳುಕದಂಗೆ ನೋಡ್ಕೊಳ್ಳಕ್ಕೆ ಅವರು ಹೆಲಿಕಾಪ್ಟರ್ ಅಲ್ಲಿ ಓಡಾಡಿದಾರಪ್ಪ. ಅದನ್ನ ನೀವು ತಪ್ಪು ಅಂದ್ಬಿಟ್ರೆ, ಫ್ಲೈಟ್ ಅಲ್ಲಿ ಓಡಾಡಿದ್ದಾರೆ, ಅದನ್ನು ನೀವು ತಪ್ಪು ಅಂತ ಭಾವಿಸ್ಬೇಡಿ. ಇದು ನಿಯೋ ಸಮಾಜವಾದಿಯ ಲಕ್ಷಣಗಳು, ಅರ್ಥ ಮಾಡ್ಕೊಳ್ಳಿ. ನೀವು ಸುಮ್ಮನೆ ಎಲ್ಲದಕ್ಕೂ ನಮ್ಮ ಸಿದ್ದರಾಮಯ್ಯನವ್ರ ಮೇಲೆ ತಪ್ಪು ಹೊರಿಸ್ಬೇಡಿ. ನೀವು ಗೌರವಧನ ಕೊಡಕ್ ದುಡ್ಡಿಲ್ಲ, ಗ್ರಂಥಪಾಲಕರಿಗೆ ಗೌರವಧನ ಕೊಡಕ್ ದುಡ್ಡಿಲ್ಲ, ವಾಟರ್ಮನ್ಗಳಿಗೆ ಸಂಬಳ ಕಡಕ್ಕೆ ದುಡ್ಡಿಲ್ಲ. ಆ ಯಾದಗಿರಿ ಜಿಲ್ಲೆನಲ್ಲೂ ಏನೋ ಒಬ್ಬ ವಾಟರ್ಮನ್ ಸುಸೈಡ್ ಮಾಡ್ಕೊಂಡ್ರಲ್ಲ, ಯಾಕೆ ಅಂದ್ರೆ ಸಂಬಳನೇ ಕೊಟ್ಟಿಲ್ವಂತವ್ರಿಗೆ. ಚಾಮರಾಜ ಜಿಲ್ಲೆನಲ್ಲಿ ಒಬ್ಬರು ಸುಸೈಡ್ ಮಾಡ್ಕೊಂಡ್ರು, ಸಂಬಳನೇ ಕೊಟ್ಟಿಲ್ವಂತೆ. ಅವರಿಗೆ ಕೊಡಕ್ಕೆ ದುಡ್ಡಿಲ್ಲ. ಯಾವ್ದಾದ್ರು ನೀವು ಡೆವಲಪ್ಮೆಂಟ್ ಕೇಳಿದ್ರೆ ಕಾಸು ಎಲ್ಲಿದೆ ಅಂತ ಸರ್ಕಾರದ ಕಡೆಯಿಂದ ಹೇಳ್ತಾರೆ. ಆದ್ರೆ ಹೆಲಿಕಾಪ್ಟರ್ ಓಡಾಡೋದಕ್ಕೆ ನೀವು ಅದಕ್ಕೆ ತಪ್ಪಾಗಿ ಭಾವಿಸಂಗಿಲ್ಲ. ರಸ್ತೆ ಗುಂಡಿ ಮುಚ್ಚಿ ಅಂದ್ರೆ ಕಾಸಿಲ್ಲ, ಹೆಲಿಕಾಪ್ಟರ್ ಓಡಾಡಕ್ಕೆ ಕಾಸಿದೆ. ಹಾಗಾಗಿ ನಮ್ಮ ಸರ್ಕಾರದ ಈ ಕಾಂಗ್ರೆಸ್ ಸರ್ಕಾರದ ನೀತಿಯೇ ಹೀಗೆ. ಇದ್ರ ಬಗ್ಗೆ ನೀವು ಯಾರು ಪ್ರಶ್ನಿಸೋಂಗಿಲ್ಲ. ರಾಜಕಾರಣಿಗಳು ಸುಮ್ಮನೆ ಊಟ ಹಾಕ್ತಾರೆ ಅಂತ ಅನ್ಕೊಂಬೇಡ್ರಿ. ಊಟ ಹಾಕೋದಕ್ಕೆ ಏನಾದ್ರು ಮಹತ್ವದ ಕಾರಣ ಇದೆ. ನಿನ್ನೆ ಸುನೀಲ್ ಕುಮಾರ್ ಹೇಳಿದ್ರಲ್ಲ, ಕಾಣುವ ಕುರ್ಚಿಗೆ ಹಂಬಲಿಸಿದೆ ಮನ, ಕೂರಬಲ್ಲೇನೆ ಒಂದು ದಿನ ಅಂತ ಹೇಳಿದ್ರಲ್ವಾ. ಹಾಗೆ ಅವರು ಕುರ್ಚಿ ಉಳಿಸ್ಕೊಳ್ಳೋಕೆ ಊಟ ಹಾಕ್ತಾರೆ, ಇವರು ಕುರ್ಚಿ ಗಳಿಸ್ಕೊಳ್ಳಕ್ಕೆ ಊಟ ಹಾಕ್ತಾರೆ. ಊಟ ಅಂತೂ MLA-ಗಳಿಗೆ ಸಿಗ್ತಾ ಇದೆಯಲ್ವಾ, ಎಲ್ಲರಿಗೂ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಬೇಡ್ರಿ. ಕಾಂಗ್ರೆಸ್ನವ್ರಿಗೆ ಮಾತ್ರ ಊಟ ಹಾಕ್ಸಿರೋದು, ಎಲ್ಲ MLA-ಗಳಿಗೆ ಊಟ ಹಾಕ್ಸಿಲ್ಲ. ಕಾಂಗ್ರೆಸ್ನವರಿಗೆ ಒಂಥರ ಮಜಾ, ಆ ಕಡೆಗೆ ಹೋದ್ರು ಉಂಟು, ಈ ಕಡೆಗೆ ಹೋದ್ರು ಉಂಟು. ನೋಡಿ, ಮತ ಕಳ್ಳತನದ ಹಿಸ್ಟ್ರಿ, ವೋಟ್ ಚೋರಿಯ ಇತಿಹಾಸ ಕಾಂಗ್ರೆಸ್ಸಿನ. ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿಯೇ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಅವರ ಹೆಸರನ್ನ ಪ್ರಸ್ತಾಪಿಸಿದವರು ಒಬ್ರೇ. ಸರ್ದಾರ್ ವಲ್ಲಭಾಯ್ ಪಟೇಲ್ರ ಹೆಸರನ್ನ ಬಹುಮತದಿಂದ ಆಯ್ಕೆ ಮಾಡಿದ್ರು. ಅವತ್ತು ಕಾಂಗ್ರೆಸ್ನ ಮತ್ತೊಬ್ಬ ಪ್ರಭಾವಿಯ ಕಾರಣದಿಂದಾಗಿ ಬಹುಮತವನ್ನ ಪಡೆದವರು ಪ್ರಧಾನಮಂತ್ರಿ ಆಗ್ಲಿಲ್ಲ. ಸ್ವತಂತ್ರ ನಂತರ ಮೊದಲ ಸಾರ್ವತ್ರಿಕ ಚುನಾವಣೆ ನಡೀತು. ಮೌಲಾನಾ ಅಬ್ದುಲ್ ಕಲಾಂ ಅವರು, ಅವಾಗೆಲ್ಲ ಚುನಾವಣೆ ವಾರಗಟ್ಲೆ ನಡೆಯೋದಂತೆ, ಕೌಂಟಿಂಗ್ ಎಲ್ಲ ಹಿಂದೆ ಇದ್ರಂತೆ. ಗೋವಿಂದ ವಲ್ಲಭ್ ಪಂತ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ, GB ಪಂತ್. ಆ ಗೋವಿಂದ ವಲ್ಲಭ ಪಂತ್ಗೆ ಜವಾಹರ್ಲಾಲ್ ನೆಹರು ಡೈರೆಕ್ಷನ್ ಕೊಟ್ರಂತೆ, ಯಾವ ಕಾರಣಕ್ಕೂ ಮೌಲಾನಾ ಅಬ್ದುಲ್ ಕಲಾಂ ಸೋಲಬಾರದು, ಸೋತ್ರೆ ನೀನ್ ಕುರ್ಚಿಲಿ ಇರಲ್ಲ ಅಂತ. ಅವಾಗ ಅವರಿಗೆ ಅವ್ರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸೋಲ್ತಾ ಇದ್ದಂತ ಮೌಲಾನಾ ಅಬ್ದುಲ್ ಕಲಾಂ ಅವ್ರನ್ನ ಗೆಲ್ಲಿಸಿದ್ರಂತೆ. ಇದು ಒಂದು ವೋಟ್ ಚೋರಿ. 1971-72 ನಲ್ಲಿ ರಾಯ್ಬರೇಲಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಚುನಾವಣಾ ಅಕ್ರಮ ನಡೆಸಿದ್ರು ಅಂತ ರಾಜನಾರಾಯಣ್ ದೂರು ಕೊಟ್ಟರು. ನ್ಯಾಯಾಲಯ ಚರ್ಚೆ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿ ಜಸ್ಟಿಸ್ ಜಗಮೋಹನ್ ಲಾಲ್ ಸಿನ್ಹಾ ಅವ್ರು 1975 ನಲ್ಲಿ ಜಡ್ಜ್ಮೆಂಟ್ ಕೊಟ್ಟರು. ಇಲ್ಲಿ ಚುನಾವಣಾ ಅಕ್ರಮ ನಡೆದಿದೆ. ಅಕ್ರಮ ನಡೆಸಿದ್ಯಾರು? ಅಕ್ರಮ ನಡೆಸಿದ್ದು ರಾಹುಲ್ ಗಾಂಧಿ ಅವರ ಅಜ್ಜಿ
ಶ್ರೀಮತಿ ಇಂದಿರಾ ಗಾಂಧಿಯವರು ಆರೋಪ ಸಾಬೀತಾಗಿದ್ದು, ಕೇವಲ ಆರೋಪ ಅಲ್ಲ, ಅಪರಾಧಿ ಅಂತ ಪರಿಗಣಿಸಿದ್ದು ಅವತ್ತಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ. ಅದು ಕಾಂಗ್ರೆಸ್ನ ಹಿಸ್ಟ್ರಿ. ಇನ್ನ ಸಂಸತ್ತಲ್ಲೂ ಚರ್ಚೆ ಆಗಿದೆ. ದೇಶದ ನಾಗರಿಕ ಆಗೋದಕ್ಕೆ ಮುಂಚೆನೆ ಮತದಾರರ ಪಟ್ಟಿಯಲ್ಲಿ ಸೇರಿಸಿದ್ ಮಾತ್ರ ಅಲ್ಲ, ಮತ ಹಾಕಿದ ಕುಖ್ಯಾತಿ ಯಾರ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ನ ವರಿಷ್ಠ ನಾಯಕಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾವಿಸ್ತಕ್ಕಂಥ ಅವರ ಹೈಕಮಾಂಡ್ ಶ್ರೀಮತಿ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ. ಇದು ಅವ್ರ ವೋಟ್ ಚೋರಿಯ ಹಿಸ್ಟ್ರಿ. ಹಾಗಾಗಿ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ತಾನು ಕಳ್ಳ ಪರರನ್ನ ನಂಬ ಅಂತೇಳಿ. ಆ ಗಾದೆಗೆ ತಕ್ಕಂತೆ ಕಾಂಗ್ರೆಸ್ ವರ್ತನೆ ಮಾಡ್ತಾ ಇದೆ. ಕಾಂಗ್ರೆಸ್ನ ಇತಿಹಾಸವೇ ಚೋರಿಕ ಇತಿಹಾಸ. ಇದು ಕಾಂಗ್ರೆಸ್ ಇತಿಹಾಸ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.